ಬೇಗನೆ ಬರುತ್ತೇನೆಂದು ಹೇಳಿದ ನನ್ನ ಫ್ರೆಂಡ್ ರಾಜು ಇನ್ನೂ ಏಕೆ ಬರಲಿಲ್ಲ? ಓಹೋ, ಭವಿಷ್ಯ ಬಂದಾದರೂ ಹೋಗಿರಬಹುದೆಂದು ಕಾಣುತ್ತದೆ. ಐ ಆಮ್ ಸಾರಿ. ಇರ್ಲಿ. ಅಂದ್ಹಾಗೆ ಪ್ರವೀಣ್, ಇಲ್ಲೇಕೆ ನಿಂತಿದ್ದೀಯಾ? ಯಾರ ದಾರಿಯನ್ನು ಕಾಯ್ತಾ ಇದ್ದೀರಾ? ಯಾರ ದಾರಿನೂ ಇಲ್ಲ, ನನ್ನ ಫ್ರೆಂಡ್ ರಾಜು ಬರುತ್ತೇನೆಂದಿದ್ದ, ಅವನ ದಾರಿನೇ ನೋಡುತ್ತಾ ನಿಂತಿದ್ದೆ. ಅದು ಹೋಗ್ಲಿ ಬಿಡಿ. ಸದಾ ಸೊಕ್ಕಿನಿಂದ ಸಿಟ್ಟಿನಿಂದ ಮಾತನಾಡಿಸುತ್ತಿರುವ ತಾವು ಇಂದು ನನ್ನನ್ನು ಸೌಮ್ಯದಿಂದ ಕೇಳುತ್ತಿರುವಿರಲ್ಲ, ನೀವು ನಿಜವಾಗಿಯೂ ಪ್ರಿಯ ಹೌದೇ? ಅಯ್ಯೋ ಪ್ರವೀಣ್, ನಾನೇ ಪ್ರಿಯ. ಅಂದು ಕಾಲೇಜ್ನಲ್ಲಿ ನಿಮ್ಮ ಅಂದ ಚಂದವನ್ನು ನೋಡಿ, ನೀವು ಹಾಡಿದ ಹಾಡು ಹಾಗೆ ಈ ನಿಮ್ಮ ನೃತ್ಯವನ್ನು ಕಂಡು ನಾನು ಮನಸ್ಸತ್ತು ಹೋಗ್ಬಿಟ್ಟಿದ್ದೀನಿ ನಿಮ್ಗೆ. ಇದೇನು, ನೀವೇ ಸ್ವತಃ ನನ್ನನ್ನು ಕೇಳುತ್ತಿರುವಿರೋ ಅಥವಾ ನಿಮ್ಮ ರೂಪದಲ್ಲಿ ಯಾವುದಾದ್ರೂ ಭೂತ ಬಂದು ಕೇಳುತ್ತಿದೆಯೋ? ಸ್ವತಃ ನಾನೇ ಪ್ರಿಯ. ನೋಡಿ, ಅವತ್ತು ಬಡವರೆಂದು ಕೇವಲವಾಗಿ ಮಾತನಾಡಿದ ನಾನೇ ಮಾನವಳು ಪ್ರಿಯ. ನಾನೇ ಕೇಳ್ತಾ ಇದ್ದೀನಿ. ಅಂದ ಮೇಲೆ ತಾವಿಂದು ಹೀಗೇಕೆ ಮಾತನಾಡುತ್ತಿರುವಿರಿ? ಹಾಗೇನಿಲ್ಲ, ಅಂದಿನ ಮೋಹ ತುಂಬಿದ ಸೊಕ್ಕಿನ ಶ್ರೀಮಂತಿಕೆಯನ್ನು ಬಿಟ್ಟು ಈ ರೀತಿ ಕೇಳ್ತಾ ಇದ್ದೀನಿ. ಅದು ಅಂದು ನನಗೆ ಮೋಹ ತುಂಬಿತು, ಶ್ರೀಮಂತಿಕೆ ಮೋಹ. ಅದು ಮೋಹ ಎಲ್ಲ ಈಗ ಕಳೆದು ಹೋಗಿದೆ. ನನಗೆ ಇಂದು ಹರಿದು ಹೋಗಿದೆ. ಅದು ಹೇಗೆ ಹರಿದು ಹೋಗುತ್ತದೆ ಪ್ರಿಯಾದೇವಿಯವರೇ? ಅದು ಹೇಗೆ ಹರಿದು ಹೋಗುತ್ತದೆ? ಇಲ್ಲ ಇಲ್ಲ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನೋಡಿ, ಶ್ರೀಮಂತಿಕೆ ಅಮಲಿನಲ್ಲಿ ಮೆರೆತಿದ್ದೆ ನಾನು. ಆದ್ರೆ ನನಗೆ ಪರಿಜ್ಞಾನೇ ಇದ್ದಿದ್ದಿಲ್ಲ. ಬಡವರು ಶ್ರೀಮಂತರು ಎಲ್ಲರೂ ಒಂದೇ ಅಂತ, ಎಲ್ಲರೂ ಮೈಯಲ್ಲಿ ಹರಿತಾ ಇರೋದು ಒಂದೇ ರಕ್ತ ಅಂತ. ನೋಡಿ, ನನ್ಗೆ ದಯವಿಟ್ಟು ನಂದು ತಪ್ಪಾಯ್ತು. ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ ನೀವು. ಅಂತೂ ಬಡವರ ಬಾಳಿನ ಬುತ್ತಿಯಲ್ಲಿರುವ ಅನ್ನದ ಅರಿವು ನಮಗೆ ನಿಜವಾಗಿಯೂ ಅರಿವಾಗಿದೆಯೇ? ನಿಜವಾಗ್ಲೂ ನನ್ನ ಹೆತ್ತ ತಾಯಿಯನಿಗೂ ಸತ್ಯ ನನ್ನ ಮಾತು. ಸಾಕು ಪ್ರಿಯಾದೇವಿಯವರೇ, ನನ್ನಂತ ಅಲ್ಪನಿಂದ ನಿಮ್ಮಂತ ಶ್ರೀಮಂತರಿಗೆ ಇಷ್ಟೊಂದು ಪರಿಣಾಮವಾದರೆ ಪ್ರಪಂಚದಲ್ಲಿ ಪೂರ್ತಿ ಸಿರಿತನ ಬಡಿತನ ಎಂಬ ಭೇದ ಭಾವ ತಾನಾಗೆ ಹೊರಟು ಹೋಗುತ್ತದೆ. ನಾನು ಕೂಡ ಒಂದು ನಿಮಗೆ ಮನಬಂದಂತೆ ಮಾತನಾಡಿದ್ದೇನೆ. ನನ್ನ ಅಂದಿನ ತಪ್ಪನ್ನು ಕ್ಷಮಿಸಿಬಿಡಿ. ಪ್ರಪಂಚದ ಪಾಪಿಗಳಿಗೆ ತಪ್ಪಾಯ್ತು ಅಂತ ಹೇಳ್ತಾ ಇದ್ದೀರಾ? ಛೇ, ನೀವೇನು ತಪ್ಪು ಮಾಡಿಲ್ಲ, ಎಲ್ಲ ತಪ್ಪು ನಂದೇ. ಒಪ್ಪಿಕೊಂಡು ಪರಿವರ್ತನೆ ಮಾಡಿಕೊಂಡಿರಲ್ಲ, ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನಿನ್ನು ಪ್ರವೀಣ್, ಯಾಕೆ ಯಾಕೆ ಪ್ರಿಯಾದೇವಿಯವರೇ? ಇದೇನಿದು ಮಾತಿಗೂ ಈ ರೀತಿ ಪ್ರಿಯಾದೇವಿ ಅಂತ ಕರೆದ್ರೆ ನಂಗೆ ಕೋಪ ಬರುತ್ತೆ ಅಷ್ಟೇ. ಏಕೆ? ದೊಡ್ಡವರ ಮಕ್ಕಳಿಗೆ ಗೌರವ ಕೊಟ್ಟು ಮಾತನಾಡಿಸಿದರೆ ಅದು ತಪ್ಪಾಯಿತೆ? ನೋಡಿ, ನನ್ನ ತಂದೆ ಹಣವಂತ ಇರ್ಬೋದು, ಗುಣದಲ್ಲಿ ಬುದ್ಧಿವಂತ ನೀವಿದ್ದೀರಾ. ಅಂತದ್ರಲ್ಲಿ ಮುಂದೊಂದು ದಿನ ನನ್ನ ತಂದೆಗೂ ತಿಳಿಯುತ್ತದೆ ನನ್ನ ತಂದೆ ಮಾಡ್ತಾ ಇರೋದು ತಪ್ಪು ಅಂತ. ತಿದ್ರಿ ಯಾಕೆ ಅಂತ ಕೇಳ್ತಿದ್ದೀರಲ್ಲ? ಈ ನಿಮ್ಮ ಕಲೆ ನನಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ನಿಮ್ಮ ಕಲೆಗೆ ನಾನು ಮೋಸ ಹೋಗ್ಬಿಟ್ಟಿದ್ದಿಲ್ಲ ತಾನೇ? ಅಡ್ಡಿ ಇಲ್ಲ. ಕಾರಣ? ಮತ್ತೇಕೆ ಕಾರಣ? ಮತ್ತೇಕೆ ಕಾರಣ ಅಂದ್ರೆ, ನೋಡಿ, ನೀವು ನನ್ನ ಮಾತಿಗೆ ಒಪ್ಪೋದಾದ್ರೆ ಹೇಳ್ತೀನಿ. ಒಪ್ಪಿಕೊಳ್ಳುವಂತಿದ್ದರೆ ಒಪ್ಪಿಕೊಳ್ಳಬಹುದಲ್ಲ? ನೋಡಿ, ಅದೇನೇ ಇರ್ಲಿ, ಒಟ್ಟಿನಲ್ಲಿ ನೀವು ನನ್ನ ಮಾತಿಗೆ ಒಪ್ಕೊಂಡ್ರೆ ಮಾತ್ರ ನಾನು ಹೇಳ್ತೀನಿ. ಮೊದಲು ಹೇಳಿ ಆದರೂ ಹೇಳಿ ಪ್ರಿಯಾ. ಏನಿಲ್ಲ, ಅದು ಹೇಗೆ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಯಾಕೆ ಯಾಕೆ ಹೆದರಿಕೊಳ್ಳುತ್ತದೆ? ನೀನೇನು ನನ್ನ ಹೆಂಡತಿನ, ನಾನೇನು ನಿನ್ನ ಗಂಡನ? ಅಲ್ಲ, ಆದ್ರೂ ಯಾಕೋ ಹೇಗೆ ಹೇಳ್ಬೇಕು, ಅದು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನ್ರಿ. ಇದೇನು ಪ್ರಿಯಾ? ಹೌದು, ನೀವು ನನ್ನ ಕೈ ಹಿಡಿಬೇಕು. ಅದು ಅಲ್ಲದೆ ನಾನು ಇಷ್ಟು ದಿನ ಏನೇ ತಪ್ಪಾದ್ರೂ ನನ್ನ ತಪ್ಪನ್ನು ಕ್ಷಮಿಸಿ ನಿಮ್ಮ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಬೇಕು. ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ ಪ್ರವೀಣ್. ಇದೇನು ಪ್ರಿಯಾ, ನೀನೊಬ್ಬಳು ದೊಡ್ಡ ಶ್ರೀಮಂತನ ಮಗಳು, ನಾನೊಬ್ಬ ಬಡ ಕಾರ್ಮಿಕ.
ಅಂದ ಮೇಲೆ ಇದು ಹೇಗೆ ಸಾಧ್ಯ? ನೀನೇ ಹೇಳು ನೋಡು. ದಯವಿಟ್ಟು ನಿನ್ನ ಮನದಲ್ಲಿ ಮೂಡಿದ ಆಸೆಯನ್ನು ಬಿಟ್ಟು ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಪ್ರವೀಣ್, ಸಾಧ್ಯವಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವೇನಾದ್ರೂ ನನ್ನ ಪ್ರೀತಿಗೆ ಒಪ್ಪದೆ ಹೋದ್ರೆ ನೀವು ಬರೋವರೆಗೂ ಇಲ್ಲೇ ಇರ್ತೀನಿ. ನನ್ನ ಪ್ರಾಣ ಹೋದ್ರೂ ಚಿಂತೆವಿಲ್ಲ. ನೋಡಿ, ನೀವು ಮಾತ್ರ ನನ್ನ ಪ್ರೀತಿಗೆ ಒಪ್ಕೊಳ್ಳೇಬೇಕು. ಇಲ್ಲವಾದ್ರೆ ನಾನ್ ಮಾತ್ರ ಬದುಕಿರೋದಿಲ್ಲ. ದಯವಿಟ್ಟು ಒಪ್ಕೊಳ್ಳಿ. ನಿಮ್ ಕಾಲಿಗೆ ಬಿಟ್ಟು ಹೇಳು ಪ್ರಿಯ, ಹೇಳು. ಆ ಜಡಿಶಂಕರಲಿಂಗನೇ ನಿನ್ನನ್ನು ಕರುಣಿಸಿದ್ದಾನೆಂದ ಮೇಲೆ ನಾನೇಕೆ ತಿರಸ್ಕರಿಸಲಿ? ಬರ್ತೀಯಾ? ಬಾ, ಕರೆದುಕೊಂಡು ಬಿಡುತ್ತೇನೆ. प्यार भी तुमसे करूंगी, शादी भी तुमसे करूंगी, प्यार भी तुमसे करूंगी, शादी भी तुमसे करूंगी। किस्मत में धोखा दिया तो कब्रिस्तान में इंतजार करूंगी। I love you प्रवीण, I love you। ಮನನ ಮನಸ್ಸಿನ ಸಂಗಮ ಪ್ರೇಮ ಮನನ ಮನಸ್ಸಿನ ಸಂಗಮ ಈ ಪ್ರೇಮ ಮನಸ್ಸಿನ ಸಂಗಮ ಈ ಪ್ರೇಮ ಮನಸ್ಸಿನ ಸಂಗಮ ಇಷ್ಟ ದಿನ ನಾನು ನಿನ್ ಜೊತೆ ಯಾವಾಗ್ಲೂ ಕೋಪದಿಂದನೇ ಇರ್ತಾ ಇದ್ದೆ. ಈಗ ಇದೇನಿದು? ಅಲ್ಲ, ನನ್ ಬಾಳ್ ಕೊಡ್ತೀನಿ ಅಂತ ಹೇಳಿ ಹೀಗೆ ಹಾಗೆ ಸುಮ್ನೆ ಕೈ ಹಿಡಿದು ಹಾಡಿಕೊಂಡು ಹೋದ ಹೇಗೆ? ಅದಕ್ಕೆ ಮತ್ತದು ಸಾರಿ ನನ್ ಕೈ ಹಿಡಿದು ಹಾಡ್ಬೇಕು. ಈಗ ಜೊತೆ
ಹೋಗೋಣ. ಹಾ ಹೋಗಿ ಬಾ ಜಂಬದ ಕೋಳಿ. ಮತ್ತೆ ಕೋಳಿಗಳೇ ಅಂದ್ರೆ ಈ ರಾಜನ ರಾಣಿ. ಬಂದಿದ್ದಾರೆ. ಬಾಯ್ ಬಾಯ್. ಪ್ರವೀಣ್ ಬೇಗ ಬರ್ಬೇಕು ಮತ್ತೆ. ಓಕೆ ಬಾಯ್. ಮರಿ ಇಷ್ಟು ಬೇಗನೆ ಇಲ್ಲಿ ಮರಿ ಆಯ್ತಲ್ಲ, ಪರವಾಗಿಲ್ಲ. ಓಹೋ, ಆ ನೀಚ ಶ್ರೀಮಂತ ಯಾರು ಒಬ್ಬ ಸ್ತ್ರೀಯರನ್ನು ಬೆನ್ನಟ್ಟಿ ಬರುತ್ತಿದ್ದಾನೆ. ಬರಲಿ ಬರಲಿ, ಸ್ವಲ್ಪ ಹೊತ್ತು ಇಲ್ಲೇ ನಿಂತು ನೋಡಿ ಹೋದರಾಯಿತು. ನಾನು ಈ ಹೊತ್ತಿಗೆ ಬಟ್ಟೆ ಒಯ್ಯಲು ಬರುವ ಈ ಅಕ್ಕಿ ಒಂಟಿ ಆಗಿರುವುದು ಕಂಡು ನನ್ನ ಮನ ತಳ್ಳಾಡಿಸಿ ಹೋಗಿದೆ. ಒಮ್ಮೆ ಧೈರ್ಯದಿಂದ ಕೇಳಿ ಅವನದಾಗ ತೋರಿಸಿ ನನ್ನ ಬಗೆಗೆ ಹಾಕಿಕೊಂಡು ನನ್ನ ಪ್ರಾಣ ಬಿಡಿಸಲೇಬೇಕು. ಏನಿವಳ ರೂಪ! ನನ್ನಂತ ಮುದುಕಲ್ಲಲ್ಲಿ ಕೂಡ ಕಾಮತ ದಯವಿಟ್ಟು ಕೇಳಲೇಬೇಕು. ಓ ಯಾರಮ್ಮ ನೀನು? ಬಾಯಿಗೆ. ಯಾಕೆ ತಾವು ಯಾರು? ನಾನು ಈ ಪಟ್ಟಣದಲ್ಲಿರುವ ದೊಡ್ಡ ಶ್ರೀಮಂತ. ಅಲ್ಲ, ಇಷ್ಟು ಸಂಜೆ ವೇಳೆ ಒಬ್ಬಳೆ ಬಟ್ಟೆ ಒಯ್ಯಲು ಬಂದಿರುವೆಯಲ್ಲ, ಭಯವಾಗುವುದಿಲ್ಲವೇ ನಿನಗೆ? ನೋಡು, ನಾನು ದಿನಾಲು ಬೇಗನೆ ಬರ್ತಾ ಇದ್ದೆ, ಯಾಕೋ ಇವತ್ತು ಸ್ವಲ್ಪ ತಡವಾಯ್ತು. ಇಂತಹ ನಿರ್ಬಿಡಿ ಸ್ಥಳಕ್ಕೆ ಒಬ್ಬಳೆ ಬರಬಾರದಾಗಿತ್ತು, ಯಾರನ್ನಾದರೂ ಜೊತೆಗೆ ಕರೆದುಕೊಂಡು ಬರಬೇಕಾಗಿತ್ತು. ಸಾಕರೆ, ಸಾಕಷ್ಟು ಜನ ಓಡಾಡುವ ಈ ದಾರಿಯಲ್ಲಿ ಭಯವಾದ್ರೂ ಹೇಗೆ ಬರ್ತಿದೆ ಸಾಕು. ಹೋಗಲಿ ಬಿಡು. ನೀನು ಯಾರು? ನಿಮ್ಮ ಮನೆ ಎಲ್ಲಿದೆ? ಯಾಕೆ ಸೌಕರ್ಯ, ಏನಾಯ್ತು?
ನನ್ನಿಂದ ಏನಾದ್ರೂ ತಪ್ಪು ಕೆಲಸವಾಯ್ತೆ? ಇದಕ್ಕಿಂತ ದೊಡ್ಡ ತಪ್ಪು ಮಾಡಬೇಕೆಂದಿದೆ. ಯಾಕೆ ಅಂತದೇನಾಗಿದೆ? ಶ್ರೀಮಂತರನ್ನು ತಿಳಿಸಿ ಹೇಳಿದರು. ಅವರು ಉತ್ತರ ಕೊಟ್ಟು ಮಾತನಾಡುತ್ತಿರುವೆಯಲ್ಲ, ಕಾಂಡವರ ಬಾವಿಯ ತಂದೆಯ ಮೇಲೆ ಬಟ್ಟೆ ಏನು ಹೇಳೋರು ಕೇಳೋರು ಯಾರು ಇಲ್ಲವೆಂದು ಸಾವುಕಾರ್ರೆ, ಈ ಬಾವಿಯಲ್ಲಿ ದಿನ ಜನಗಳು ಬಟ್ಟೆಯನ್ನು ಒಗೆದುಕೊಂಡು ಹೋಗುತ್ತಾರೆ. ಆದ್ರೆ ಈ ಬಾವಿಯ ಮೇಲೆ ನಿಮ್ಮ ಅಧಿಕಾರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಒಂದು ಸಲ ನನ್ನ ತಪ್ಪಾಗಿದೆ. ಈಗ ನನಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟು ಸಾವುಕಾರ್ರೆ, ಅಪ್ಪಣೆಯನ್ನು ಕೊಟ್ಟು ಬಿಡಿ. ಅಪ್ಪಣೆ ಕೊಟ್ಟರೆ ಉಪಕಾರ ಹಿಡಿಯುವ ಉತ್ತಮ ಗುಣ ಬರಬೇಕಲ್ಲ ನಿಮ್ಮಲ್ಲಿ. ಸಾವುಕಾರ್ರೆ, ಇದು ಒಂದು ಸಲ ಅಪ್ಪಣೆ ಕೊಟ್ರೆ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಸಾವುಕಾರ್ರೆ, ಯಾವತ್ತೂ ಮರೆಯುವುದಿಲ್ಲ. ನಿನಗಾಗಿ ಮಾತ್ರ ಇಂದು ಅಪ್ಪಣೆ ಕೊಡುತ್ತೇನೆ. ನಿನ್ನ ಹೆಸರೇನು? ನನ್ನ ಹೆಸರು ಶಾಂತ ಅಂತ. ಅದು ಏಕೋ ನಿನ್ನ ಮುಖ ನೋಡಿದರೆ ಎಷ್ಟು ಸುಂದರವಾಗಿದೆ. ಆದರೆ ಈ ಬಟ್ಟೆಗಳೇಕೆ ಹರಿದು ಹೊಲಸಾಗಿದೆ? ಸಾವುಕಾರ್ರೆ, ಈ ಬಡವರ ಬಾಳು, ಈ ಬಟ್ಟೆ ಹೊಲಸಾದ ಗಂಟು, ಇದೆಲ್ಲ ನಮ್ಮಂತ ಬಡವರ ಜೀವನ ಸಾವುಕಾರ್ರೆ. ಅದು ಏಕೋ ನಿನ್ನ ಸ್ಥಿತಿ ಕಂಡು ನನ್ನ ಮನಸ್ಸು ಆಗ್ತಿದೆ. ತೆಗೆದುಕೋ ಹಣ. ತಮ್ಮ ಸೀರೆ ಪತ್ತಲಗಳನ್ನು ತೆಗೆದುಕೊಂಡು ನಿನ್ನ ರೂಪಕ್ಕೆ ತಕ್ಕ ಬಟ್ಟೆ ಧರಿಸಿಕೋ. ಇದೇನು ಸಾವುಕಾರ್ರೆ, ಈ ಬಡವರಿಗೆ ಈ ಹಣವನ್ನು ಕೊಟ್ಟು ಈ ರೀತಿ ಮಾತನಾಡ್ತಾ ಇರಲ್ಲ, ಇದಕ್ಕೆ ಕಾರಣ ಏನು? ನೋಡು ಶಾಂತ, ಒಮ್ಮೆ ಹುಟ್ಟಿ ಬಂದ ಈ ಜನ್ಮಕ್ಕೆ ಸಾಕಷ್ಟು ಸುಖ ಕೊಟ್ಟು ಸಾಕ್ರೆ ನಾನು ಬಯಸಿದ ಈ ನಿನ್ನ ದೇಹ ಸುಖ ಕೊಟ್ಟು ಶ್ರೀಮಂತರೇ, ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ. ನಿಮ್ಮಂತ ಕಾಮುಕ ಶ್ರೀಮಂತರಿಗೆ ಸೆರಗನ್ನು ಹಾಸುವ ಹೆಣ್ಣು ನಾನಲ್ಲ. ಸುಮ್ಮನೆ ಇಲ್ಲಿಂದ ಹೊರಟ ಹೋಗ್ತೀರಾ ಅಥವಾ ಹಣ ಕೊಟ್ಟರೆ ರಥ ಕೂಡ ಬರುತ್ತಿರುವಾಗ ನೀನ್ಯಾವ ಪ್ರತಿವೃತ ಎಂದು ಬಗಳುತ್ತಿರುವೆ ಎಣ್ಣೆ. ಸಂತ ಶೀಲವತಿ ಶೀಘ್ರ ಸಾವಿತ್ರಿಯರು ಸತ್ತು ಹೋಗುವ ಕಾಲ ಇದು ಕಲಿಕಾಲ. ಸುಖ ಬಯಸಿದ ಶ್ರೀಮಂತರಿಗೆ ಸುಖ ನೀಡುವುದೇ ನಿಮ್ಮ ಕಾರ್ಯ. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಮೌನವನ್ನೇ ಕಳೆಯುತ್ತೇನೆ. ಕಣ್ಣರಳಿಸಿ ನೋಡು ಈ ಹಣವನ್ನು. ಈ ನಿನ್ನ ತಮ್ಮ ದೇಹದ ಸುಖ ಪಡೆಯಲು ನಾನಾಗಿ ಅನುಮತಿ ಕೊಡು ಶಾಂತ. ಶ್ರೀಮಂತರೇ, ನಿಮ್ಮ ನಾಲಿಗೆಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಒಳಗೆ ಹೋಗುವ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ಹೆಣ್ಣು ನಾನು. ಈ ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಹಾಮಾರಿ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟೋಗ್ರೆ ಸರಿ. ನನ್ನ ಮೈದಿನ ಬಂದಿದ್ದೆ ಆದ್ರೆ ಮೈದಿನ ಕೈಯಲ್ಲಿ ಮಣ್ಣು ಮುಕ್ಕಬೇಕಾಗುತ್ತೆ. ಈ ಊರನ್ನ ಸುಖ ಸಾಮರ್ಥ್ಯ ಪಡೆದ ಈ ಶ್ರೀಮಂತರ ಮುಂದೆ ನಿನ್ನ ಮೈದು ನನ್ನ ಮೈದೆ ಅವಳ ಮೈದುನಲ್ಲಿಂದಲೇ ನಿನಗೆ ಮರಣವೆಂಬುದು ನಿನಗೇನು ಗೊತ್ತು ಬೆಪ್ಪೆ? ನೀ ಯಾರು? ನಿನ್ನ ಮನೆಯಲ್ಲಿ ಕತ್ತೆ ಅಂತ ದುಡಿಯುತ್ತಿರುವ ಕಾರ್ಕೋನ್ ಶಂಕರನ ಸಹೋದರ ಪ್ರವೀಣ. ಒಂದೇ ಹೆಣ್ಣು ಗಂಡಿಗೆ ಬಿತ್ತಿ ಎಂದು ಎಂದು ಮಾಡಿ ಕರೀವಿ ಪದ್ಮ. ಅಯ್ಯೋ ಪಾಪ, ಹೋಗಲಿ ಬಿಟ್ಟು ಬಿಡಪ್ಪ. ಎಂತ ಪಾಪಿಗಳನ್ನು ಹೊಡೆದು ನೀನೇಕೆ ಪಾಪ ಕಟ್ಟಿಕೊಳ್ಳುವೆ? ಇದನ್ನ ಪಾಪವನ್ನು ಕಟ್ಟಿಕೊಳ್ಳುವೆ.
ಸರಿಯಾದ ಸಮಯಕ್ಕೆ ಬಂದು ಈ ನಿನ್ನ ಅತ್ತಿಗೆಯ ಮಾನ ಪ್ರಾಣವನ್ನು ಕಾಪಾಡಿದೆಯಪ್ಪ. ನೀನು ನನ್ನ ಪಾಲಿನ ದೇವರು ಮೈದನ, ನೀನು ನನ್ನ ಪಾಲಿನ ದೇವರು. ಬಾರಪ್ಪ ಮನೆಗೆ ಹೋಗೋಣ. ನಡಿಯಮ್ಮ ಮನೆಗೆ ಹೋಗೋಣ. ಭಟ್ರ ಪೆಟ್ ಭಾಳ ಐತನ್ರಿ. ನಾವೇನಿಲ್ರಿಪ್ಪ, ನಿಮಗ್ರಿ ನಮಗೂ ಇಲ್ರಿಪ್ಪ. ಈಗ ಹೆಂಗ ಅನ್ಸುತ್ತೆ? ಕಾತಿಗೆ ಒದ್ದಂಗ ಒದ್ದ ಬೆಟ್ಟ ಹತ್ತಿದ. ಸಾವುಕಾರ, ನೀವು ನಾವು ಯಾವ್ದ್ರ ಸಂಬಂಧ ಆದನ್ರಿ? ಭಟ್ರಿ ನಿಮ್ಮನ್ನ ಎದ್ರ ಸಂಬಂಧ ಗುದ್ದಿದ್ರಿ ಆ ಮಗ? ಅದರ ಸಂಬಂಧ ನನ್ನ ಗುದ್ದಿಂದರಿ. ಭಟ್ರಿ ಇವನನ್ನು ಹೀಗೆ ಬಿಟ್ಟರೆ ನಮ್ಮ ಮಾನವನ್ನ ಕೈವಿಡಷ್ಟೇ ಅಲ್ಲ, ನಮ್ಮ ಪ್ರಾಣಕ್ಕೂ ಕೂಡ ಕೈ ಹಾಕುತ್ತಾನೆ. ಇದಕ್ಕೇನಾದರೂ ಉಪಾಯ ಮಾಡಿ ಈ ಮರುಕಟನಿಗೆ ಚೆನ್ನಾಗಿ ಬುದ್ಧಿ ಕಲಿಸಲೇಬೇಕು. ಸಾವುಕಾರ, ಇವಾಗ ಬುದ್ಧಿ ಕಲಿಸಲಿಲ್ಲ ಅಂದ್ರ ನಮ್ಮನ್ನ ಗೋದ್ದಿ ಗುದ್ದ್ಯಾಕ ಹೋಗ್ತಾನ್ರಿ. ಮಾತಿಲ್ಲ ಕತ್ತಿ ಇಲ್ಲ, ಬಂದವ ಗುದ್ದಾಕ ಚಾಲು ಮಾಡ್ಬೇಕು. ಮಂಗ್ಯಾನ ಮಗನ ಹೊಲ್ಕಟ್ಗಿರಿ ಮಾಡ್ಯಾರ ನಮ್ಮ ಸಾವುಕಾರ. ನಾನು ಯಾಕೆ ಓದ್ತೀವ ಮಂಗ್ಯಾನ ಮಗನ? ನಾ ಯಾವಾಗಲೂ ಹಾಡಾಡ್ಕೊಂಡು ಹೋಗ್ತಿಲ್ಲ ಮಂಗ್ಯಾನ. ಭಟ್ರೆ ನಾನೇನು ಅಳಕಟ್ಟಿಗಿರಿ ಮಾಡಿದ್ದೇನೆ? ನಾ ಮಾಡಿದ್ದನ್ನ ನೀವು ಮಾಡಿರಿ, ಆದ್ರ ನಾ ಪವಿತ್ರವಾದ ಕೆಲಸ ಮಾಡೋದು ನೋಡಿ ಈ ಮಕ್ಕಳಿಗೆ ಸೌರ ಗುಣ ಬರುವಂತ ಅಂತ ಕಾಣ್ತೈತ್ರಿ. ಅದಕ್ಕಾಗಿಯೇ ಇವನು ಬುದ್ಧಿ ಕಲಿಸಲು ಯಾವುದಾದರೂ ಉಪಾಯ ಹುಡುಕಿ. ಒಂದ್ ಐಡಿಯಾ ಹೊಳಿತ್ರಿ. ಏನು? ಈಗ ನಮ್ಮನ್ನ ನಿಮ್ಮನ್ನ ಬುದ್ಧಿನಲ್ಲಿ ಯಾರಂತ ತಿಳ್ಕೊಂಡಿರ? ಯಾರು? ಅದ ನಮ್ ಕಾರ್ಕೂಡ್ ಶಂಕರ, ಹಾ? ಅವ್ರ ತಮ್ಮವ. ಹೌದೇ? ಮತ್ತೀಗ ನೀವು ನೋಡಕ್ ಹೋಗಿದ್ರಿಲ್ಲ, ಯಾರಂತ ತಿಳ್ಕೊಂಡಿರಿ? ಅವ ಆಕೆ ನಮ್ಮ ಶಂಕರ ಅದನ್ನಲ್ಲ, ಅವನ್ ಹೆಂಡ್ತಿ. ಅದಕ್ಕೆ ನಾವು ಆ ಶಂಕರನ ಮುಂದ ಹಿಂಗೆ ಹೇಳ್ಬೇಕ್ರಿ. ಆಮ್ಯಾಲ ನೋಡ್ರಿ ಈ ಮಗನ ಕತ್ತಿನೋ ನೆನಸು ಹೊಡೆದ ಶಂಕರಪ್ಪ ಇತ್ತಾಗ ಬರಾಕತ್ತ. ಚಾಲು ಮಾಡ್ರಿ ನಿಮ್ಮ ನಾಟಕನ.
ಭಟ್ರಿ ನಮ್ಮ ಶಂಕರ ಎಂತ ಹುಡುಗ್ರಿ, ಎಂತ ಹುಡುಗ. ದೇವ್ರಂತ ಮನುಷ್ಯ ರೀ, ಎಲ್ಲ ಸಡ್ಲ ಆಗ್ಯಾವು. ಅಂತ ಮನುಷ್ಯ ರೀ, ಅಂತವನಿಗೆ ಇಂಥ ಕಟ್ಟು ಗೊತ್ತ ಅಮ್ಮನ ಹುಟ್ಟಬೇಕೆ. ಛೆ. ಓ ಶಂಕರ್, ನಮಸ್ಕಾರ ಸಾವುಕಾರ್ರಿ. ಏಕು ಕೆಲಸ ಬಿಟ್ಟು ಬೇಗ ನಡೆದಿಯಲ್ಲ. ಇಂದು ಮಧ್ಯಾಹ್ನ ಊಟಕ್ಕೂ ಹೋಗಿದ್ದಿಲ್ಲ, ಅದಕ್ಕಾಗಿ ಎಲ್ಲ ಕೆಲಸ ಮುಗಿಸಿ ನಡೆದಿದ್ದೇನೆ. ಅಂತೂ ಒಳ್ಳೆ ಸಮಯಕ್ಕೆ ಬಂದು ಬಿಟ್ಟೆ. ಅವು ಅಲ್ಲಿ ನೋಡುವವರು ಯಾರು ಹೋಗುತ್ತಿರುವವರು? ನನ್ನ ಹೆಂಡತಿ ಮತ್ತು ನನ್ನ ತಮ್ಮ ಸಾವುಕಾರ್ರಿ. ಶಂಕರ್, ನಿನ್ನ ತಮ್ಮನನ್ನು ನಿನ್ನ ಹೆಂಡತಿಯೊಡನೆ ಅಲ್ಲೇ ಹೊಡೆಯಲು ಬಿಟ್ಟಿರುವೆ ಏನು? ಸಾವುಕಾರ್ರಿ, ಇಂಥ ಹೊಲಸು ಮಾತನಾಡಿ ಪಾಪ ಕಟ್ಟಿಕೊಳ್ಳಬೇಡಿ. ನನ್ನ ತಮ್ಮ ನನ್ನ ಹೆಂಡತಿಯನ್ನು ನನ್ನ ಹೆತ್ತ ತಾಯಿಯ ಸಮಾನವೆಂದು ತಿಳಿದು ನಡೆದಿದ್ದಾರೆ. ಇದು ನಿನ್ನ ಭಾವನೆ ಶಂಕರ್. ಒಂದಿನ ಸೀತೆ ಲಕ್ಷ್ಮಣರೆಂದು ತಿಳಿದಿರುವೆಯಾ ನಿನ್ನ ತಂದೆ ಸಹೋದರರನ್ನು? ಎಂದು ನನ್ನ ಕಣ್ಣಾರೆ ಕಂಡಿರುವೆನು. ನಿನ್ನ ಸತಿ ಸಹೋದರರ ಪ್ರಾಣಾಯವ. ಸಾವುಕಾರ್ರಿ, ನನ್ನ ತಮ್ಮನ ವಿಷಯದಲ್ಲಿ ಇಂಥ ಹೊಲಸು ಮಾತನಾಡಬೇಡಿ. ನನ್ನ ತಮ್ಮ ನನ್ನ ಹೆಂಡತಿಯನ್ನು ಹೆತ್ತ ತಾಯಿಯ ಸಮಾನವೆಂದು ತಿಳಿದಿದ್ದಾನೆ. ಅಂದರೆ ನಾನು ಸುಳ್ಳು ಹೇಳುತ್ತೇನೆಂದು ಭಾವಿಸಿರುವೆಯೇನು? ಅಲ್ಲೋ ಹುಚ್ಚಪ್ಪ, ನಿನ್ನ ಹೆಂಡತಿ ಇಲ್ಲಿ ಹಾಯ್ದು ಹೋಗು ಜನರ ಪರ್ಯ ಕೂಡ ಇಲ್ಲದೆ ನಿನ್ನ ಸಹೋದರನ ಜೊತೆ ಸುಖ ಪಡೆಯುವುದನ್ನು ಕಂಡು ಬಿಡಿಸಿ ಬುದ್ಧಿ ಹೇಳಲು ಹೋಗಿದ್ದೆ. ಅಷ್ಟರಲ್ಲಿ ನನ್ನನ್ನೇ ಮನೆ ಬಂದಂತೆ ಬರೆದು ನನ್ನ ಪ್ರಾಣ ತೆಗೆಯುತ್ತಿದ್ದಳು. ಅಷ್ಟರಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನನ್ನನ್ನು ಬಿಡಿಸಿಕೊಂಡ. ಸಾವುಕಾರ್ರಿ, ಇದು ಸತ್ಯವೇ? ಎನಿಸಿದರೆ ಈ ದೃಶ್ಯವನ್ನು ಕಂಡ ಇನ್ನು ಕೆಲವರು ಬಾಯಿಂದಲೇ ಹೇಳಿಸುತ್ತೇನೆ. ಬೇಕಾದರೆ ನಡೆ ನನ್ನ ಜೊತೆ. ಪ್ರವೀಣ, ನುಚ್ಚು ನೂರು ಮಾಡಿದೆಯಾ ನನ್ನ ಜೀವ? ನಿನ್ನೊತ್ತಿಗೆ ಆತ್ಮವನ್ನೇ ಅಪವಿತ್ರಗೊಳಿಸಿದೆಯಾ? ತಾಯಿ ಮಗನೆಂದು ತಿಳಿದ ಈ ನಿನ್ನ ಕಣ್ಣಿಗೆ ಮಣ್ಣೆರಚಿ ಕಣ್ಮುಚ್ಚಿ ಹಾಲು ಕುಡಿಯುವ ಬೆಕ್ಕಿನಂತಾಳೆಯ. ಶಾಂತ, ನಿನ್ನ ಗಂಡನಿಗೆ ಸತಿಯಾಗದೆ ಸೂಳೆಯಾದೆಯ. ಸಾವುಕಾರ್ರಿ, ಇನ್ನು ಅವರಿಬ್ಬರಿಗೂ ತಕ್ಕ ಶಿಕ್ಷೆ ಕೊಟ್ಟು ಮನೆಯಿಂದ ಹೊರ ಹಾಕಿಯೇ ಬಂದು ನಿಮಗೆ ಮುಖ ತೋರಿಸುತ್ತೇನೆ. ಅವರು ಏನೇ ನೆಪ ಹೇಳಿದರು ಕೇಳುವುದಿಲ್ಲ ಸಾವುಕಾರ್ರಿ, ಕೇಳುವುದಿಲ್ಲ. ಹಾ ಶಂಕರ್, ದುಡುಕಬೇಡ. ದುಡುಕಿ ಅವರಿಬ್ಬರನ್ನು ಹೊರಗೆ ಹಾಕಿ ಮತ್ತಷ್ಟು ಅವರ ಪ್ರಣಯಕ್ಕೆ ಆಸ್ಪದ ಕೊಡಬೇಡ. ನಿನ್ನ ತಮ್ಮನ ಹಬ್ಬದಲ್ಲೇ ಒಬ್ಬವರಿಗೆ ಹಾಕು. ಅಂದ್ರೇನೆ ಅವರಿಬ್ಬರಿಗೂ ಬುದ್ಧಿ ಬರುತ್ತದೆ. ಹೌದು ಸಾಕ್ರಪ್ಪ. ಅಂದ್ರ ಅವ್ರಿಬ್ರಿಗೆ ಬುದ್ಧಿ ಕಲಿಸ್ಕೊಂಡು ಆಕೈತೆ. ನಿನ್ನ ಬಾಳೆ ಸುರಕ್ಷಿತವಾಗಿ ಸಾಗ್ತೈತು, ಸಾಗ್ತೈತಿ. ಪಾಪ ಕಷ್ಟಪಟ್ಟು ತಮ್ಮನಿಗೆ ಅನ್ನ ಹಾಕಿ ಶಿಕ್ಷಣ ಕಲಿಸುತ್ತಿರುವಾಗ ಅಣ್ಣನ ಹೆಂಡತಿಯ ಮೇಲೆ ಕಣ್ಣು ಹಾಯಿಸಿದ ಆ ಭಗವಂತ ಏಕೆ ಹುಟ್ಟಿಸಿದರೋ ಏನೋ. ನಮ್ಮಂತವ್ರ ಕಾಲಿಲ್ರಿ ಈಗ. ನಮ್ಮನ್ನ ಹಿಂದಕ್ಕ ಸತ್ಯ ಹರಿಶ್ಚಂದ್ರನ ಕಾಲ್ನಾಗ ಒಗಿಬೇಕಾಗಿತ್ತು. ಈಗ ಒಗದಾನ. ಪ್ರವೀಣ, ಪ್ರವೀಣ, ಹೋಗು ಹೋಗು ಹುಬ್ಬಲನ ಮಗನೇ, ಹೋಗು. ಈ ನಿನ್ನ ಜೀವನವನ್ನು ಬದಲಾಯಿಸಿದರೆ ನನ್ನ ಹೆಸರು
ಜೈ ದೇವನೇ ಅಲ್ಲ